ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹ. ವೀಕ್ಷಕರೇ, ನಿಪಾನಿ ತಾಲೂಕು ಮಾತಂಗ ಸಮಾಜ ಸಂಘರ್ಷ ಸಮಿತಿ ವತಿಯಿಂದ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಹಿಂದೆ ಸಂಪುಟದಲ್ಲಿ ಸೇವೆ ಸಲ್ಲಿಸಿದ್ದ ಮಾಜಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಮತ್ತೊಮ್ಮೆ ಸಂಪುಟ ಸಚಿವ ಸ್ಥಾನ ನೀಡಬೇಕೆಂದು ನಿಪಾನಿ ತಾಲೂಕಾ ಮಾತಂಗ ಸಮಾಜ ಸಂಘರ್ಷ ಸಮಿತಿ ವತಿಯಿಂದ ಒತ್ತಾಯಿಸಿದ್ದಾರೆ. ನಿಪ್ಪಾಣಿಯ ಜತ್ರಾಟ ವೆಸ್ಟ್ನಲ್ಲಿ ತಾಲೂಕಾ ಮಾತಂಗ ಸಮಾಜದ ಸಭೆ ನಡೆಯಿತು. ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ತಾಲೂಕು ಮಾತಂಗ ಸಮಾಜ ಸಂಘರ್ಷ ಸಮಿತಿಯ ಅಧ್ಯಕ್ಷ ಭರತ್ ರೊಡ್ಡೆ ಅವರು ಆರ್.ಬಿ. ತಿಮ್ಮಾಪುರ್ ಉತ್ತರ ಕರ್ನಾಟಕದ ಸಮಾಜದ ಹಿರಿಯ ಮತ್ತು ಪ್ರಭಾವಿ ನಾಯಕರಾಗಿದ್ದಾರೆ ಎಂದು ಹೇಳಿದರು. ಅವರು ಈ ಹಿಂದೆ ಅಬಕಾರಿ ಮತ್ತು ಸಕ್ಕರೆ ಸಚಿವರಾಗಿ ಕೆಲಸ ಮಾಡುವಾಗ ತಮ್ಮ ಸಾಧನೆಗಳನ್ನು ತೋರಿಸಿದ್ದಾರೆ. ಆದ್ದರಿಂದ ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಆರ್.ಬಿ. ತಿಮ್ಮಾಪುರ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಅಮಿತ್ ಹೆಗಡೆ, ದತ್ತಾತ್ರೇಯ ಮಾನೆ, ಕಿಸನ್ ಧಾವನೆ ಇವರು ಕೂಡ ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಂಕರ್ ಕಾಂಬ್ಳೆ, ಅನಿಲ್ ಹೆಗಡೆ, ತುಕಾರಾಮ್ ದಬಾಡೆ, ಸಂಜಯ್ ಕೆಂಗಾರೆ, ಪ್ರವೀಣ್ ಹೆಗಡೆ, ದೀಪಕ್ ಕೆಂಗಾರೆ, ಯೋಗೇಶ್ ದಬಾಡೆ, ಸಂದೀಪ್ ಕವಾಳೆ, ಬಲ್ಲು ಕೆಂಗಾರೆ, ನಾನಾ ಹೆಗಡೆ, ಬಾಳು ಹೆಗಡೆ, ಅರ್ಜುನ್ ಹೆಗಡೆ, ಶಶಿಕಾಂತ್ ಕೆಂಗಾರೆ ಸೇರಿದಂತೆ ಕಾರ್ಯಕರ್ತರು, ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ನಿಪ್ಪಾಣಿ ತಾಲೂಕಾ ಮಾದಿಗ ಹೋರಾಟ ಸಮಿತಿ ವತಿಯಿಂದ ಈಗ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆರ್.ಬಿ. ತಿಮ್ಮಾಪುರ್ ಸಾಹೇಬ್ರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವರಿಗೆ ಎಕ್ಸೈಸ್ ಮೀಟ್ರ್ ಫಸ್ಟ್ ಇದ್ರಾಗ ತಗೋತಿರು. ಈಗ ಮತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರು. ಈಗ ಡಿ.ಕೆ. ಶಿವಕುಮಾರ್ ಸರ್ಕಾರದಾಗ ಅವ್ರಿಗೂ ಒಂದು ಕ್ಯಾಬಿನೆಟ್ ಮಂತ್ರಿದಾಗ ಅವ್ರು ಸಾಮೀಲ್ ಮಾಡ್ಕೊಂಡು ಅವ್ರು ಒಳ್ಳೆಯ ಒಂದು ಸ್ಥಾನ ಚಲೋ ಕೊಟ್ಟ, ಒಂದು ಖಾತೆ ಒಂದು ಅವ್ರಿಗೆ ಚಲೋ ಕೊಟ್ಟು ಮಾಡಬೇಕು ಅನ್ನೋ ಉತ್ತರ ಕರ್ನಾಟಕದ ಮಂದಿಗೆ ಒಂದು ಸ್ವಲ್ಪ ಆಗಬೇಕು. ಆ ಪ್ರಕಾರ ನಾವು ಇದು ಬೇಡಿಕೆ ಮಾಡಿದ್ವಿ. ಇವತ್ತು ಕರ್ನಾಟಕದ ನೂತನ ಸರ್ಕಾರ ಸಚಿವ ಸಂಪುಟ ರಚನೆ ಆಗ್ತಾಯಿದೆ. ಈ ಸಚಿವ ಸಂಪುಟದಲ್ಲಿ ನಮ್ಮ ಮಾದಿಗ ಸಮಾಜದ ಹಾಗೂ ದಲಿತ ಮುಖಂಡರಾದಂಥ ಉತ್ತರ ಕರ್ನಾಟಕ ಭಾಗದ ಹಿರಿಯ ನಾಯಕರ, ಕಾಂಗ್ರೆಸ್ ನಾಯಕರಾದಂಥ ಆರ್.ಬಿ. ತಿಮ್ಮಾಪುರ್ ಸಾಹೇಬ್ ಅವರಿಗೆ ಈ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕಂತ ಸಮಸ್ತ ನಮ್ಮ ನಿಪ್ಪಾಣಿ ತಾಲೂಕಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಕೇಳಿಕೊಳ್ತೇವೆ. ತಾನು ಸಿಗಬೇಕಂತ ನಮ್ಮ ಉತ್ತರ ಕರ್ನಾಟಕದ ಸಮಸ್ತ ಮಾದಿಗ ಸಮಾಜದ ಪರವಾಗಿ ಹಾಗೂ ದಲಿತ ಸಮಾಜದ ಪರವಾಗಿ ಅವರಲ್ಲಿ ನಾವು ಕಾಂಗ್ರೆಸ್ದ ಹೈಕಮಾಂಡ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅದೇ ರೀತಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಡಿ.ಕೆ. शिवकुमार ಅವರಲ್ಲಿ ನಾವು विनंतिಸುತ್ತೇವೆ. आता डी.के. शिवकुमार साहेब झालेले आहेत, तरी राहुल गांधींना ही एक कळकळीची विनंती आहे. तसंच डी.के. शिवकुमार आपली विनंती आहे की आपल्या आर.बी. तिम्मापूर साहेबांनी परत एक कॅबिनेट मंत्री म्हणून पद मिळावं हे मी आपल्या मातंग समाजाच्या वतीनं जाहीर बोलत आहे. उत्तर कर्नाटक जय मादिगा, 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 जय मादिगा.